ಹಾಸನದಲ್ಲಿ ಸಂಭವಿಸಿರುವಂತಹ ಸರಣಿ ಹೃದಯಾಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಅಂತಿಮ ಹಂತಕ್ಕೆ ಬಂದಿದೆ. ಇನ್ಫ್ಯಾಕ್ಟ್ ನಾಳೆ ಸರ್ಕಾರಕ್ಕೆ ರಿಪೋರ್ಟ್ ಅನ್ನು ಕೂಡ ತಜ್ಞರ ಸಮಿತಿ ಸಲ್ಲಿಕೆ ಮಾಡಲಿಕ್ಕಿದೆ. ಹಾಗಾದ್ರೆ ಈ ಹಠಾತ್ ನಿಧನಕ್ಕೆ ಕಾರಣ ಏನು ಅನ್ನೋದನ್ನ ಕಂಡುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ತಜ್ಞರು. ರಿಪೋರ್ಟ್ ಏನು ಹೇಳುತ್ತೆ ಬನ್ನಿ ಡೀಟೇಲ್ಸ್ ಅದೇ ನೋಡ್ಕೊಂಡು ಬರೋಣ. ಹಾಸನ ಹಾರ್ಟ್ ಅಟ್ಯಾಕ್ ಮಿಸ್ಟರಿ ತಜ್ಞರಿಂದ ವರದಿ ಸಿದ್ಧ. ನಾಳೆ ಸರ್ಕಾರಕ್ಕೆ ಹಾಸನ ಹೃದಯಾಘಾತ ತನಿಖೆ ವರದಿ ಸಲ್ಲಿಕೆ. ಕಳೆದ 15 ದಿನಗಳಿಂದ ಹಾಸನ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಹೃದಯಾಘಾತಕ್ಕೆ ಸಾವನ್ನಪ್ಪುತ್ತಿರುವ ವರದಿಗಳು ದಾಖಲಾಗ್ತಿವೆ. ಅದರಲ್ಲೂ ಹಾಸನದಲ್ಲಿ ಕಳೆದ 1.5 ತಿಂಗಳಲ್ಲಿ 40ಕ್ಕೂ ಹೆಚ್ಚು ಜನ ಹೃದಯಾಘಾತಕ್ಕೆ ಸಾವನ್ನಪ್ಪಿದ್ದಾರೆ. ಹೀಗಾಗಿ ಸರಣಿ ಹೃದಯಾಘಾತಕ್ಕೆ ಏನು ಕಾರಣ ಅಂತ ತಜ್ಞರು ಸಂಶೋಧನೆಯನ್ನ ಮಾಡಿದ್ದಾರೆ. ಏನು ಕಾರಣ ಅಂತ ಪತ್ತೆ ಹಚ್ಚಿ ವರದಿ ತಯಾರು ಮಾಡಿದ್ದು ನಾಳೆ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡಲಿದ್ದಾರೆ. ಹಾಸನ ಹಾರ್ಟ್ ಅಟ್ಯಾಕ್ ಸಂಶೋಧನೆಯನ್ನ ತಜ್ಞರ ತಂಡ ಎಲ್ಲ ಆಯಾಮದಲ್ಲಿಯೂ ಅಧ್ಯಯನ ಮಾಡ್ತಿದೆ. ಹೃದಯಾಘಾತಕ್ಕೆ ಪ್ರಮುಖ ಕಾರಣ ಏನಿರಬಹುದು, ಮರಣೋತ್ತರ ಪರೀಕ್ಷೆ ಆಗಿದೆಯಾ ಇಲ್ವಾ, ಎಷ್ಟು ಸಮಯದಲ್ಲಿ ಚಿಕಿತ್ಸೆ ಸಿಕ್ಕಿದೆ, ಈ ಹಿಂದೆ ಔಷಧಿ ತೆಗೆದುಕೊಳ್ತಿದ್ರಾ ಇಲ್ವಾ ಅನ್ನೋದ್ರ ಜೊತೆಗೆ 50ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಒಳಗೊಂಡ ತನಿಖೆಯನ್ನ ಮಾಡಿದ್ದಾರೆ. ಕುಟುಂಬಸ್ಥರು ಮತ್ತು ಆಸ್ಪತ್ರೆಗಳಿಂದ ಮಾಹಿತಿ ಸಂಗ್ರಹ ಮಾಡಿ ಮೆಡಿಕಲ್ ರಿಪೋರ್ಟ್ಗಳನ್ನ ತಯಾರು ಮಾಡಿ ವರದಿ ಸಿದ್ಧತೆ ಮಾಡಿದ್ದಾರೆ. ನಮಗೆ 10ನೇ ತಾರೀಕು ಕೊಡಬೇಕು ಅಂತ ಹೇಳಿದ್ದಾರೆ. ನಾನು ಅಲ್ಲೆಲ್ಲ ಈಗ ಏನೇನು ಆಗಿದೆ ಎಲ್ಲ ತಾಲೂಕುಗಳಲ್ಲಿ ಹೋಗಿ ನಮ್ಮ ವೈದ್ಯರು, ಆಮೇಲೆ DHO ಅಲ್ಲಿರ್ತಕ್ಕಂಥ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಸು, ನಮ್ಮ ಹಾಸನದಲ್ಲಿರ್ತಕ್ಕಂಥ ವೈದ್ಯಕೀಯ ವಿಭಾಗದವರು ಎಲ್ಲ ತಾಲೂಕುಗಳಲ್ಲಿ ಹೋಗಿ ಯಾರ್ಯಾರು ಎಲ್ಲೆಲ್ಲಿ ಸಾವನ್ನಪ್ಪಿದ್ದಾರೆ ಅವರಲ್ಲಿರ್ತಕ್ಕಂಥ ಕೆಲವು ನಾನು ಈಗಾಗಲೇ ಪ್ರೋಫಾರ್ಮಾ ಕಳಿಸ್ಕೊಟ್ಟಿದ್ದೀನಿ. ಏನೇನು ರಿಸ್ಕ್ ಫ್ಯಾಕ್ಟರ್ಸ್ ಇತ್ತು, ಎಲ್ಲಿ ಮರಣ ಹೊಂದಿದ್ರು, ಬೇರೆ ಏನಾದರೂ ಔಷಧಿ ತಗೋತಾ ಇದ್ದೀರಾ, ಎಷ್ಟು ಜನಗಳಿಗೆ ಪೋಸ್ಟ್ಮಾರ್ಟಮ್ ಆಗಿದೆ, ಎಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದೀವಿ. ಇನ್ನು 3-4 ದಿನಗಳಲ್ಲಿ ಅದನ್ನು ರಿಪೋರ್ಟ್ ಸಬ್ಮಿಟ್ ಮಾಡಿ. ಹಾಸನ ಸರಣಿ ಹೃದಯಾಘಾತಕ್ಕೆ ವೈದ್ಯಕೀಯ ಕಾರಣಗಳ ಅಥವಾ ಜನರ ಜೀವನ ಶೈಲಿಯ ಏನು ಕಾರಣ ಅನ್ನೋದು ಪತ್ತೆಯಾಗಬೇಕಿದೆ. ವರದಿ ಬಂದ ಬಳಿಕ ಸರ್ಕಾರದಿಂದ ಏನು ಮುಂಜಾಗ್ರತಾ ಕ್ರಮ ಇರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.